Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ಜೊತೆಗೆ ಸುರಪುರ ವಿಧಾನಸಭಾ ಉಪಚುನಾವಣೆ ಕಾವು ದಿನೇ ದಿನೇ ಹೆಚ್ಚಾಗ್ತಿದೆ. ಇದರ ಮಧ್ಯೆ ರಾಜ್ಯದ ನಾಯಕರು ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪ್ರಚಾರ ಕೂಡ ಮಾಡ್ತಿದ್ದಾರೆ. ಇಲ್ಲೇ ಠಿಕಾಣಿ ಹೂಡೋ ಮೂಲಕ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವ ಒಂದು ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಈಗ ಸದ್ಯ ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ರಾಜುಗೌಡರ ಪರವಾಗಿ ಪ್ರಚಾರ ಮಾಡೋಕ್ಕೆ ಬಂದಿದ್ದಾರೆ. ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಮೊದಲ ಹಂತದ ಚುನಾವಣೆ ರಾಜ್ಯದಲ್ಲಿ ಮುಗಿದಿದೆ ಸರ್. 14 ಕ್ಷೇತ್ರಗಳಲ್ಲಿ ಮುಗಿದಿದೆ. ಈಗ ಎರಡನೇ ಹಂತದ ಚುನಾವಣೆ ಆರಂಭ ಆಗಿದೆ. 7ನೇ ತಾರೀಕು ಮತದಾನ ಕೂಡ ಇರುವಂಥದ್ದು. ಸೊ ಯಾವ ರೀತಿ ಪ್ರಚಾರ ನಡೆದಿದೆ ಸರ್? ಹೇಗೆ ರೆಸ್ಪಾನ್ಸ್ ಬರ್ತಿದೆ ಈ ಭಾಗದಲ್ಲಿ ಅಂತ? ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಹಂತದ ಪ್ರಚಾರ ಕೂಡ ಮುಗಿಸ್ಕೊಂಡಿದೆ, ಮತದಾನ ಕೂಡ ಮುಗಿದಿದೆ. ಎರಡನೇ ಹಂತದ ಮತದಾನ ಇನ್ನೇನು ಬರುವಂಥ 7ನೇ ತಾರೀಕು ನಡೆಯೋದಿದೆ. ಸತತವಾಗಿ ನಾನು ಕೂಡ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ. ಕಾರ್ಯಕರ್ತರ ಮಧ್ಯೆ ಓಡಾಡ್ತಾ ಇದ್ದರೆ ಅವರ ಕಾರ್ಯಕರ್ತರ ಉತ್ಸಾಹನ ನೋಡಿದ್ರೆ ನಮಗೂ ಕೂಡ ಇನ್ನೂ ಹೆಚ್ಚೆಚ್ಚು ಸುತ್ತಾಡಬೇಕು ಅನ್ನೋ ಉತ್ಸಾಹ ನಮಗೂ ಕೂಡ ಬರ್ತಾ ಇದೆ. ಇಷ್ಟು ದಿನಗಳು ಕಳೆದರೂ ಕೂಡ ನಮ್ಗೆ ಆಯಾಸ ಅಂತ ಅನ್ನಿಸ್ತಾನೆ ಇಲ್ಲ. ಕಾರಣ ಅಂದರೆ ಕಾರ್ಯಕರ್ತರು ತೋರಿಸಿರ್ತಕ್ಕಂಥ ಪ್ರೀತಿ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ವಿಶ್ವಾಸ. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲೇಬೇಕು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ಲಬೇಕು ಅಂತಕ್ಕಂಥ ಒಂದು ಹಠ ಏನಿವತ್ತು ನಮ್ಮ ಕಾರ್ಯಕರ್ತರಿಗೆ ಬಂದಿದೆ. ಅದು ಎಲ್ಲೊಂದು ಕಡೆ ನಮ್ಗೆ ಇನ್ನೂ ಹೆಚ್ಚು ಉತ್ಸಾಹ ನೀಡ್ತಾ ಇದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂದರೆ ಸರ್, ಈಗ ಮೊದಲ ಹಂತದ ಚುನಾವಣೆ ಸಂಬಂಧಪಟ್ಟ ಈಗಾಗಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಅಂದರೆ ಅವ್ರದ್ದು ಆಂತರಿಕ ಸರ್ವೆಯಲ್ಲಿ ನಾವು 11ಕ್ಕೂ ಅಧಿಕ ಸೀಟ್ಗಳನ್ನ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದೋ ಭ್ರಮೆನಲ್ಲಿದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಸುರಪುರದಲ್ಲಿ ಕೂತ್ಕೊಂಡು ಮಾತನಾಡ್ತಿದ್ದೀನಿ. ಸಮಯ ಈಗ 5 ಗಂಟೆ 45 ನಿಮಿಷ ಆಗಿದೆ. ಜೂನ್ 4ನೇ ತಾರೀಕು ಮತ ಎಣಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮೊದಲ ಹಂತದ ಮತದಾನ ಏನಾಗಿತ್ತು 14 ಕ್ಷೇತ್ರ, ಪರಿಣಾಮ ಏನಾಗ್ತದೆ ನೋಡಿ. ಅತಿ ಹೆಚ್ಚು ಸ್ಥಾನಗಳನ್ನು ಎಲ್ಲೋ ಒಂದು ಕಡೆ 13-14 ಸ್ಥಾನಗಳು ಬಿ ಜೆ ಪಿನೇ ಗೆಲ್ತಕ್ಕಂಥದ್ದು. ಅವತ್ತು ನಾನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಉತ್ತರವನ್ನು ನೀಡ್ತೇನೆ. ಸರ್, ಈಗ ಮೊದಲ ಹಂತದ ಚುನಾವಣೆಯಲ್ಲಿ ಈಗ JDS 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಸಾಕಷ್ಟು ಬಿರುಸಿನ ಪ್ರಚಾರ ಕೂಡ BJPಯಿಂದ ಆಯಿತು ಮತ್ತು JDS ನಾಯಕರಿಂದ ಪ್ರಚಾರ ಕೂಡ ಆಯಿತು. ಆದರೆ ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಎರಡನೇ ಹಂತದ ಚುನಾವಣೆಯಲ್ಲಿ ಯಾಕೆ JDSನ ನಾಯಕರು ಪ್ರಚಾರಕ್ಕೆ ಬರ್ತಿಲ್ಲ? ಯಾಕೆಂದರೆ ಮೊನ್ನೆ ಅಷ್ಟೇ ಪ್ರಜ್ವಲ್ ರೇವಣ್ಣ ಅವರು CD ಬಿಡುಗಡೆ ಆಯಿತು. ಇದ ನಂತರ ಏನೋ ಮುಜುಗರಕ್ಕೆ ಉಂಟಾಗುತ್ತಾರೆ ಅನ್ನೋ ಕಾರಣಕ್ಕಾಗಿ ಕರ್ಕೊಂಡು ಬರ್ತಿಲ್ಲ ಹೇಗೆ ಅಂತ JDS ನಾಯಕರಿಗೆ ಕುಮಾರಸ್ವಾಮಿ ಆದಿಯಾಗಿ? ನಾಳೆ ದಿನ JDS ಪಕ್ಷದ ನಾಯಕರು, ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ರಾಯಚೂರು ಮತ್ತು ಗುಲ್ಬರ್ಗ ಕ್ಷೇತ್ರದಲ್ಲಿ ಪ್ರವಾಸವನ್ನು ನಾಳೆ ಕೈಗೊಂಡಿದ್ದಾರೆ. ಇದೇನು ಮುಜುಗರ ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಈಗ ರಾಜ್ಯದ ಜನರ ಮುಂದಿದೆ. ಸರ್ಕಾರ SIT ಫಾರ್ಮ್ ಮಾಡಿದೆ. ಅದಕ್ಕೂ ಈ ಚುನಾವಣೆಗೆ ಏನು ಸಂಬಂಧ ಇಲ್ಲ. ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಒಟ್ಟಾಗಿ ಒಂದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.